Hey guys, welcome back to Style from Soul. So ನಾನು ಇವತ್ತು ನನ್ನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಗಂಟೆಗೆ ಅಂತ ಹೇಳಿದ್ರೆ 8 o'clock ಆಗಿದೆ, ಸಂಜೆ ರಾತ್ರಿ 8 o'clock ಆಗಿದೆ. ಆಫೀಸ್ ಇಂದ ಬಂದ್ಬಿಟ್ಟು ನನ್ನ ಕೆಲವೊಂದು ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡಿ ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಮತ್ತೆ ಟೈಮ್ ಆಗಿಬಿಟ್ರೆ ಜಾಸ್ತಿ ವ್ಯೂಸ್ ಬರಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅಪ್ಲೋಡ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಬೇಕು. ಸೊ ಅದಕ್ಕೆ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಸೊ ಗೈಸ್, ಒಂದು ವಿಷಯ ಏನಂತ ಹೇಳಿದರೆ, ನನ್ನ ರೀಸೆಂಟಾಗಿ ಒಂದು ವಿಡಿಯೋ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೈರಲ್ ಆಯಿತು. ನಂಗೆ ತುಂಬಾ ಖುಷಿ ಆಯಿತು. ಆಫ್ಟರ್ ಸೊ ಲಾಂಗ್ ಟೈಮ್ ನಾವು ಮಾಡಿದ್ದು ಕಷ್ಟಪಟ್ಟು ಮಾಡಿರೋ ಒಂದು ಕೆಲಸಕ್ಕೆ ಏನಾದರೂ ಸ್ವಲ್ಪನಾದರೂ ವ್ಯೂಸ್ ಬಂದಿದೆ, ಸ್ವಲ್ಪ ಪ್ರತಿಫಲ ಸಿಗ್ತಾ ಇದೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನೀವೇನಾದರೂ ನನ್ನ ರೀಲ್ಸ್ನ ನೋಡಿಲ್ಲ ಅಂತ ಹೇಳಿದರೆ ಇವಾಗಲೇ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ನನ್ನ ಇನ್ಸ್ಟಾ ಹ್ಯಾಂಡಲ್ನ ನಾನು ಇಲ್ಲಿ ಹಾಕಿ. ಗೈಸ್, ಈಗ ನಾನು ಯಾವ ಥರ ಫ್ರೆಶ್ ಅಪ್ ಆಗ್ತೀನಿ, ಆಫೀಸಿಂದ ಬಂದಮೇಲೆ ನನ್ನ ಫೇಸ್ ಸ್ಕಿನ್ ಕೇರ್ನ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ನಾನಿವತ್ತು ಈ ಥರದ ಜುಡಿಯೋ ವೆಟ್ ವೈಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದಾದ್ರೂ ವೆಟ್ ವೈಪ್ಸ್ನ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಅದು ಎಂಥದ್ದು ಮೇಕಪ್ ರಿಮೂವರ್ ಇರುತ್ತಲ್ವಾ, ಮಿಸೆಲ್ಲರ್ ವಾಟರ್ ಅಂತ ಹೇಳ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾರ್ಮಲ್ ಕಾಟನಲ್ಲೂ ಕೂಡ ನೀವು ತೆಕ್ಕೋಬೋದು. ಬಟ್ ನನ್ನ ಹತ್ರ ಸ್ವಲ್ಪ ವೆಟ್ ಟಿಶ್ಯೂಸ್ ಜಾಸ್ತಿನೇ ಇದೆ, ಸೊ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಈ ಥರದ ಜುಡಿಯೋ ವೆಟ್ ಟಿಶ್ಯೂಸ್ಗೆ 30 rupees ಏನೋ ಇಷ್ಟೇ ಇರುತ್ತೆ. ಒಂದು 10 to 15 ಟಿಶ್ಯೂಸ್ ಇರುತ್ತೆ. ಆರಾಮ್ಸೆ ನಿಮಗೆ ಯೂಸ್ ಆಗುತ್ತೆ. ನಾರ್ಮಲ್ ಆಗಿ ನಿಮ್ಮ ಹತ್ರ ಈ ಥರ ಯಾವುದೂ ಟಿಶ್ಯೂಸ್ ಇಲ್ಲ, ಮತ್ತು ಸುಮ್ಮನೆ ಏನಕ್ಕೆ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಹತ್ರ ಯಾವುದಾದ್ರೂ ಇದು ಆಯಿಲ್ ಇರುತ್ತಲ್ವಾ, ನೀವು ಹೇರ್ ಆಯಿಲ್ ಹಾಕೋದು ಯಾವುದು ಫ್ಲೇವರ್ಡ್ ಅಲ್ಲದೆ ಇರೋವಂಥದ್ದು ನಾನ್ ಫ್ಲೇವರ್ಡ್ ಹೇರ್ ಆಯಿಲ್ ಇದ್ದರೆ ಅದನ್ನು ಕೂಡ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ರಬ್ ಮಾಡಿದರೆ ಎಲ್ಲ ಮೇಕಪ್ಪು ಕೂಡ ಬಂದುಬಿಡುತ್ತೆ. ಆ್ಯಕ್ಚುಲಿ ಅದು ತುಂಬಾ ಬೆಸ್ಟ್ ಕಂಪ್ಯಾರಿಟಿವ್ಲಿ. ಈಗ ನನ್ನ ಹತ್ರ ತುಂಬ ವೆಟ್ ಟಿಶ್ಯೂಸ್ ಇರೋದ್ರಿಂದಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಮೇಕಪ್ ಎಲ್ಲ ಬಂದಿದೆ, ಕಲರ್ಸ್ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಈ ಥರ ನಾವು ವೈಪ್ ಮಾಡೋದ್ರಿಂದಾಗಿ ಈ ಮೂಗ್ನತ್ತೆಲ್ಲ ಹಾಕೋರು ಇರ್ತಾರಲ್ಲ, ಇಲ್ಲಿ ಸಂದಿಲೆಲ್ಲ ಕೂತಿರುತ್ತೆ ಮೇಕಪ್ ಕ್ರೀಮ್ಸ್ ಎಲ್ಲ, ಸೊ ಅದೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ. ಈ ಕಣ್ಣಿನ ರೆಪ್ಪೆ ಹತ್ರ ಇರೋ ಫೌಂಡೇಶನ್ನು ಮತ್ತು ಅಪ್ಪರ್ ಲಿಪ್ಪು, ನೆಕ್ಕಲ್ಲಿರೋದು ಎಲ್ಲದನ್ನು ಕೂಡ ನೀಟಾಗಿ ನಾವು ಈ ರೀತಿಯಾಗಿ ರಬ್ ಮಾಡ್ಕೋಬೋದು. ನೋಡಿ, ವೈಟ್ ಇರೋದು ಫುಲ್ ರೆಡ್ ಆಗಿದೆ, ಗೊತ್ತಿಲ್ಲ ಕಾಣಿಸ್ತಿದೆಯಲ್ವ ಅಂತ ಹೇಳ್ಬಿಟ್ಟು. ಸೊ ಈಗ ನೀಟಾಗಿ ರಬ್ ಮಾಡ್ಕೊಂಡಿದ್ದೀನಿ. ಏನೇನು ಕ್ರೀಮ್ ಇತ್ತು ಅದೆಲ್ಲ ಕೂಡ ಫೇಸಲ್ಲಿ ಇದ್ದಿದ್ದು, ಫೌಂಡೇಶನ್ ಎಲ್ಲನೂ ಕೂಡ ಹೋಗಿದೆ. ಬಟ್ ಆದ್ರೂ ಕೂಡ ನಾವು ಹೊರಗಡೆಯಿಂದ ಬಂದಿರ್ತೀವಲ್ವ, ಸ್ವಲ್ಪ ವಾಶ್ ಮಾಡಿಲ್ಲ ಅಂದರೆ ನೀರು ಹಾಕ್ಬಿಟ್ಟು ತಣ್ಣೀರಲ್ಲಿ ಸ್ವಲ್ಪ ಸೋಪ್ ಇಲ್ಲಾಂದರೆ ಫೇಸ್ ವಾಶ್ ಹಾಕ್ಬಿಟ್ಟು ವಾಶ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ ಅದೇನೋ ಫ್ರೆಶ್ನೆಸ್ ಇರಲ್ಲ. ಸೊ ಬೇಗ ಹೋಗ್ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಂಡ್ಬರ್ತೀನಿ. ಸೊ ಈಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ಚೆನ್ನಾಗಿ ರಬ್ ಮಾಡೋಣ. ನಾರ್ಮಲಾಗಿ ನಾನು ತುಂಬ ಜನ ನೋಡಿದ್ದೀನಿ, ಫೇಸನ್ನ ಯಾವ ಥರ ರಬ್ ಮಾಡ್ತಾರೆ ಅಂದರೆ ಹಿಂಗೆ ಎಲ್ಲ ಫುಲ್ ತುಂಬ ಹಾರ್ಡಾಗಿ ರಬ್ ಮಾಡ್ತಾರೆ. ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಯಾಕಂತೇಳಿದರೆ ನಮ್ಮ ಫೇಸಲ್ಲಿರುವಂಥ ಸ್ಕಿನ್ ಏನಿದೆ, ನಮ್ಮ ಫೇಸೇ ಒಂಥರ ಫುಲ್ ಸೆನ್ಸಿಟಿವ್ ಆಯಿತಾ. ಸೊ ಅದರಲ್ಲೂ ಸ್ಪೆಷಲಾಗಿ ಕಣ್ಣತ್ರ ಮತ್ತು ಮೂಗತ್ರ ಎಲ್ಲ ತುಂಬಾ ಸೆನ್ಸಿಟಿವ್. ಸೊ ಜಸ್ಟ್ ಈ ಥರ ಟ್ಯಾಪ್ ಮಾಡಿದರೆ ಸಾಕು, ಎಲ್ಲ ನೀರನ್ನು ಕೂಡ ಚೆನ್ನಾಗಿ ಎಳ್ಕೊಂಬಿಡುತ್ತೆ ಟವಲ್ಲು. ಸೊ ಈಗ ನಾನು ಸ್ವಲ್ಪ ರೋಸ್ ವಾಟರ್ನ ಅಪ್ಲೈ ಮಾಡ್ತೀನಿ. ಆಲ್ ಟೈಮ್ ಫೇವ್ರೇಟ್ ರೋಸ್ ವಾಟರ್. ಯಾವಾಗಲೂ ಇದೇ ತೋರಿಸ್ತಾಳೆ ಇದೇ ವಿಡಿಯೋದಲ್ಲಿ ಅಂತ ಅನ್ಕೋಬೇಡಿ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು, ಅದಕ್ಕೆ ನಿಮಗೂ ಕೂಡ ಅದನ್ನೇ ತೋರಿಸ್ತೀನಿ. ಫ್ರೆಶ್ ಫೀಲ್ ಆಗ್ತದೆ. ಸ್ವಲ್ಪ ಹಾಗೆ ಚೆನ್ನಾಗಿ ಡ್ರೈ ಆಗಲಿ. ಅದಾದ ನಂತರ ಸ್ವಲ್ಪ ಅಲೋವೆರಾ ಜೆಲ್ ಹಚ್ತೀನಿ. ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್. ನನಗೆ ನನ್ನ ಓಲ್ಡ್ ರೂಮ್ಮೇಟ್ ಸಂಧ್ಯಾ ಅಂತ ಇದ್ರಲ್ವ, ಅವರು ಇದನ್ನು ನನಗೆ ಅಭ್ಯಾಸ ಮಾಡಿಸಿದ್ದು. ಅವತ್ತಿಂದ ನಾನು ಇದನ್ನು ಬಿಟ್ಟೇ ಇಲ್ಲ. ಅವ್ರು ಮೋಸ್ಟ್ಲಿ ಬಿಟ್ಟಿರ್ಬೋದು. ಇವಾಗ ಅಷ್ಟು ನಾವು ಮಾತಾಡೋದಿಲ್ಲ ಸ್ವಲ್ಪ ಕಡಿಮೆ, ಅಂದರೆ ಅವ್ರು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ, ನಾನು ಇಲ್ಲಿದ್ದೀನಿ. ಆದ್ರೂ ಕೂಡ ನಾನು ಇದನ್ನಂತೂ ಬಿಟ್ಟಿಲ್ಲ. ಸೊ ಎವ್ರಿ ಟೈಮ್ ನಾನು ರೋಸ್ ವಾಟರ್ ಅಪ್ಲೈ ಮಾಡುವಾಗ, ರೋಸ್ ವಾಟರ್ ಬಗ್ಗೆ ಏನಾದರೂ ನಾನು ವೀಡಿಯೋಸಲ್ಲಿ ಹೇಳುವಾಗ ನನಗೆ ಅವ್ರದ್ದೇ ನೆನಪಾಗ್ತಾ ಇರುತ್ತೆ. ಸೊ ಈಗ ಸ್ವಲ್ಪ ಡ್ರೈ ಆಗಿದೆ. ಸ್ವಲ್ಪ ಅಲೋವೆರಾ ಜೆಲ್ ಅಪ್ಲೈ ಮಾಡೋಣ. ಅಲೋವೆರಾ ಜೆಲ್ ಬಂದುಬಿಟ್ಟು ನಿಮ್ಗೆ ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವುದು ಸ್ವಲ್ಪ ನಿಮ್ಮ ಸ್ಕಿನ್ನಿಗೆ ಯಾವುದು ಹೊಂದಾಣಿಕೆ ಆಗುತ್ತೋ ಅದನ್ನು ನೀವು ಹಾಕ್ಬೋದು. ನಾನು ಸದ್ಯಕ್ಕೆ ಇದು ಯಾವುದಪ್ಪ, ಇದು ಖಾದಿ ಅವ್ರದ್ದು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಖಾಲಿ ಆಗ್ತಾ ಬಂತು. ಮೋಸ್ಟ್ಲಿ 1 ವೀಕಲ್ಲಿ ನಾನು ಮತ್ತೆ ಬೇರೆ ಅಲೋವೆರಾ ಜೆಲ್ ತೊಗೋಬೇಕಾಗುತ್ತೆ.
ಸೊ ಅಲೋವೆರಾ ಜೆಲ್ ಕೂಡ ಅಪ್ಲೈ ಮಾಡಾಯಿತು. ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಲಿಪ್ಪಿಗೆ ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಇವತ್ತು ಗ್ಲಾಮ್2 ಅವ್ರದ್ದು ಲವ್ಲಿ ಲಿಪ್ಸ್ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಜಸ್ಟ್ ಹಾಗೇ ತುಂಬ ಲೈಟಾಗಿ, ಮತ್ತು ಲಿಪ್ಪೆಲ್ಲ ಕ್ರಾಕ್ ಆಗಬಾರ್ದಲ್ವ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಡ್ರೈ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಿದ್ದೀನಿ. ಸೊ ಇದಿಷ್ಟೇ ನೈಟ್ ಸ್ಕಿನ್ ಕೇರ್ ರುಟೀನ್ ನಂದು. ಯಾವಾಗಲೂ ಕೂಡ ಸೇಮ್ ಸ್ಕಿನ್ ಕೇರ್ ರುಟೀನ ಮಾಡ್ತೀನಿ. ಸಮ್ಟೈಮ್ಸ್ ಏನಾದರೂ ಸ್ಪೆಷಲಾಗಿ ಅಪ್ಲೈ ಮಾಡ್ತೀನಿ. ಸೊ ನಾನು ಏನಾದರೂ ಸ್ಪೆಷಲಾಗಿ ಅಪ್ಲೈ ಮಾಡುವಾಗ ಅದನ್ನು ಕೂಡ ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ.